ರಿಯಾಲಿಟಿ ಇರಲ್ಲ. ಸುಮ್ಮನೆ ಕತೆ ಕಟ್ಟಿ ಜನಗಳು ಫೂಲ್ ಮಾಡೋದು ಅಂತ ಕಾಣ್ತದೆ. ಅದನ್ನು ತಗೊಂಡು ಇವ್ರು ಏನು ಮಾಡ್ತಾರೆ, ಅವ್ರ ಕರ್ಮ ಅವ್ರು ಅನುಭವಿಸ್ಕೋತಾರೆ. ನಮಗೆ ಬೇಕಾಗಿರೋದೇನು, ರಾಜ್ಯದಲ್ಲಿ ಶಾಂತಿ ಸ್ಥಾಪನೆ ಮಾಡಬೇಕು, ಒಳ್ಳೆಯದಾಗಿ ಡೆವಲಪ್ಮೆಂಟ್ ಮಾಡಬೇಕು ಅಷ್ಟೇ. ಫ್ರೀನ ನಿಲ್ಲಿಸ್ಬೇಕು, ದುಡ್ಡು ಕೊಟ್ಟು ಹೋಗ್ಬೇಕು ಎಲ್ಲರೂ ಟ್ರಾವೆಲ್ಸ್ ಮಾಡ್ಬೇಕಾದ್ರೆ, ಅಷ್ಟೇ ಮೇಡಮ್. ಸರ್, ಇವಾಗ ನಮ್ಮ ರಾಜ್ಯದ ರಾಜಕೀಯದಲ್ಲಿ ನಡೀತಾ ಇರೋದು ನಿಮಗೂ ಕೂಡ ಗೊತ್ತಿರುತ್ತೆ. ಅನಿಟ್ರಾಪ್ ಬಿಟ್ರೆ ಇನ್ಯಾವ್ದ್ರ ಬಗ್ಗೆ ಕೂಡ ಯಾವ ರಾಜಕೀಯ ವ್ಯಕ್ತಿ ಕೂಡ ಮಾತಾಡ್ತಾ ಇಲ್ಲ. ಸೊ ಇವಾಗ ರಾಜಣ್ಣ ಅವರು ಕಂಪ್ಲೇಂಟ್ ಕೊಡಬೇಕಿತ್ತು, ಬಟ್ ಕಂಪ್ಲೇಂಟ್ ಕೊಡ್ತೀರಾ ಪರಮೇಶ್ವರ್ ಅವರಿಗೆ ಒಂದು 3 ಪುಟಗಳ ಒಂದು ನೋಟ್ ಬರೆದು ಕೊಟ್ಟಿದ್ದಾರೆ, ಬಟ್ ಯಾರ ಹೆಸರು ಕೂಡ ಮೆನ್ಷನ್ ಇಲ್ಲ. ಏನ್ ಅನ್ಸುತ್ತೆ ಇದನ್ನೆಲ್ಲ ನೋಡಿದ್ರೆ? ಇದೆಲ್ಲ ಸುಳ್ಳು ಅನಿಸುತ್ತೆ. ಇದು ರಿಯಾಲಿಟಿ ಇರಲ್ಲ. ಸುಮ್ಮನೆ ಕತೆ ಕಟ್ಟಿ ಜನಗಳು ಫೂಲ್ ಮಾಡೋದು ಅಂತ ಕಾಣ್ತದೆ. ಬಟ್ ಅವರೇ ಒಪ್ಕೊಂಡಿದ್ದಾರೆ, ನನ್ನ ಮೇಲೆ ಪ್ರಯೋಗ ನಡೆದಿದೆ, ಇದಾಗಿದೆ ಅಂತ ಹೇಳಿ ಅವರೇ ಒಪ್ಕೊಂಡಿದ್ದಾರೆ. ವಿಧಾನಸೌಧದಲ್ಲಿ ಸಭೆಯಲ್ಲೇ ಒಪ್ಕೊಂಡಿದ್ದಾರೆ. ಅವರು ಒಪ್ಕೊಂಡಿರಲಿ, ಅದನ್ನು ತಗೊಂಡು ಇವ್ರು ಏನು ಮಾಡ್ತಾರೆ, ಅವ್ರ ಕರ್ಮ ಅವ್ರು ಅನುಭವಿಸ್ಕೋತಾರೆ. ನಮಗೆ ಬೇಕಾಗಿರೋದೇನು, ರಾಜ್ಯದಲ್ಲಿ ಶಾಂತಿ ಸ್ಥಾಪನೆ ಮಾಡಬೇಕು, ಒಳ್ಳೆಯದಾಗಿ ಡೆವಲಪ್ಮೆಂಟ್ ಮಾಡಬೇಕು ಅಷ್ಟೇ ಅಲ್ವಾ. ಆದರೆ ನಮಗೆ ಅದರಿಂದ ಮಕ್ಕಳೆಲ್ಲ ಕೆಟ್ಟೋಗ್ತಾರೆ, ದೊಡ್ಡವರೆಲ್ಲ ಕೆಟ್ಟೋಗ್ತಾರೆ. ಅವ್ರು ಮಾಡುವಾಗ ನಮ್ಮದೇನು ಅಂತ ಅದು ನನ್ನ ಅಭಿಪ್ರಾಯ ಅಮ್ಮ. ಅದು ಬೇರೆಯವ್ರು ಕೇಳ್ಕೊಂಡು ಬೇರೆ ಏನು ಹೇಳ್ತಾರೋ ಗೊತ್ತಿಲ್ಲ. ಇವಾಗ 48 ಶಾಸಕರದ್ದು ಅನಿಟ್ರಾಪ್ ವಿಡಿಯೋಸ್ ರೆಡಿ ಇದೆ ಅಂತ ಹೇಳಿದ್ದಾರೆ, ಸಭೆಯಲ್ಲೇ ಹೇಳಿರೋದು. ಏನ್ ಅನ್ಸುತ್ತೆ ಇದನ್ನ ನಾನು ಕೇಳಿದ್ರೆ? ಕೆಟ್ಟದ್ದು ಅನ್ನಿಸ್ತದೆ ನನಗೇನು, ಅದೆಲ್ಲ ಕೆಟ್ಟದ್ದು ಅಂತ ಸರಿಗಿಲ್ಲ. ಅದು ಈಗ ಸರ್ಕಾರ ಬೀಳ್ಸೋದಕ್ಕಿದೆ ಮಾಡ್ತಾ ಇರೋದ ಏನು ಅಂತ ನನಗೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಿಮ್ಗೆ ಏನ್ ಅನ್ಸುತ್ತೆ ಸರ್, ಸರ್ಕಾರ ಬೀಳ್ಸೋದಕ್ಕೆ ಈ ತರ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ? ಯಾವ ತರ ಅನ್ಸುತ್ತೆ ನಿಮಗೆ? ಈ ಸರ್ಕಾರ ಸರಿಗಿಲ್ಲ, ಸರಿಯಾಗಿ ಒಂದು ಇದರಲ್ಲಿ ಬರ್ತಿಲ್ಲ. ಬೀಳಿಸ್ಬಿಡೋದೇ ಒಳ್ಳೆಯದು. ಇವಾಗಿನ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಹೇಳೋದಾದ್ರೆ ಯಾರ ಮಸಾಚಗಳು ಎಲ್ಲರೂ ನೋಡೋಕೆ ಬೆಳಗವ್ರೆ, ಒಳಗಡೆ ಏನೇನಿದೆಯೋ ನಮಗೇನು ಗೊತ್ತು. ಅದನ್ನು ತಿಳ್ಕೊಬೇಕು, ಆಮೇಲೆ ಮಾತಾಡಬೇಕು. ಸುಮ್ಮನೆ ಎಲ್ಲ ಸರಿಗಿಲ್ಲ. ಅನಿಟ್ರಾಪ್ ಬಗ್ಗೆ ಬಿಟ್ರೆ ಯಾವ ರಾಜಕಾರಣಿ ವ್ಯಕ್ತಿಗಳಾದ್ರೂ ಕೂಡ ಡೆವಲಪ್ಮೆಂಟ್ಸ್ ಬಗ್ಗೆ ಇರ್ಬೋದು, ಜನಗಳಿಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನ ವಿಧಾನಸೌಧ ಸಭೆಯಲ್ಲಿ ಕೂಡ ಯಾರು ಮಾತಾಡ್ತಾ ಇಲ್ಲ. ಏನು ಹೇಳ್ತೀರಾ ಅದ್ರ ಬಗ್ಗೆ? ಅದನ್ನೇ ನಾನು ಹೇಳ್ತಾ ಇರೋದು. ಆ ಥರ ಇದನ್ನು ತಗೊಂಡು ಬೇರೆದನ್ನೆಲ್ಲ ಮುಚ್ಚಾಕ್ತಾವ್ರು ಅಷ್ಟೇ. ಈ ಟಾಪಿಕ್ ತೊಗೊಂಡ್ಬಿಟ್ಟು ಈ ಡೆವಲಪ್ ಬಗ್ಗೆ ಅದ್ರ ಬಗ್ಗೆ ಅವರು ಮುಚ್ಚಾಕ್ತಾವ್ರೆ. ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಫ್ರೀ ಕೊಟ್ಟು ಜನಗಳು ಭಾರಿ ಕಷ್ಟ ಆಗಿದೆ. ಫ್ರೀನ ನಿಲ್ಲಿಸ್ಬೇಕು ಅಷ್ಟೇ. ಫ್ರೀನ ಏನಿದೆ ಅದನ್ನು ನಿಲ್ಲಿಸ್ಬೇಕು ಅಷ್ಟೇ ಮೇಡಮ್. ನನ್ನ ಒಪಿನಿಯನ್ ಅಷ್ಟೇ. ಬಟ್ ರಾಜಕೀಯ ವ್ಯಕ್ತಿಗಳ ಡೆವಲಪ್ಮೆಂಟ್ಸ್ ಬಗ್ಗೆ ಯಾರು ಕೂಡ ಏನು ಮಾತಾಡ್ತಾ ಇಲ್ಲ. ಅನಿಟ್ರಾಪ್ ಪಿಕ್ಚರ್ ಹಿಡ್ಕೊಂಡು ಕೂತ್ಕೊಂಡಿದ್ದಾರಲ್ಲ. ಇಲ್ಲ ಮೇಡಮ್, ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ. ಅನಿಟ್ರಾಪ್ ಬಗ್ಗೆ ನಾವೇನು ಹೇಳೋಕ್ಕಲ್ಲ. ಫ್ರೀನ ನಿಲ್ಲಿಸ್ಬೇಕು, ದುಡ್ಡು ಕೊಟ್ಟು ಹೋಗ್ಬೇಕು ಎಲ್ಲರೂ ಟ್ರಾವೆಲ್ಸ್ ಮಾಡ್ಬೇಕಾದ್ರೆ, ಅಷ್ಟೇ ಮೇಡಮ್. ಜನ ಪ್ರತಿಯೊಬ್ಬರು ದುಡ್ಡು ಕೊಡಬೇಕು. ಜನ ಬಸ್ಸಲ್ಲಿ ಗಂಡಸರಿಗೆ ಪ್ರಿಫರೆನ್ಸ್ ಕೊಡಬೇಕು. ಬರೀ ಲೇಡೀಸ್ಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ, ಗಂಡಸರಿಗೆ ಪ್ರಿಫರೆನ್ಸ್ ಕೊಡಬೇಕು. ದುಡ್ಡು ಕೊಟ್ಟು ಹೋಗೋರಿಗೆ ಫಸ್ಟ್ ಸೀಟ್ ಕೊಡಬೇಕು ಅಷ್ಟೇ ನಾವು ಹೇಳೋದು. ಓಕೆ, ಸೀಟ್ ಸಿಗ್ತಾ ಇಲ್ಲ ಅನ್ಸುತ್ತೆ ಬಸ್ಸಲ್ಲಿ ಹೋದಾಗ. ಹೌದು, ನಮಗೆ ಸೀಟ್ ಸಿಗ್ತಾ ಇಲ್ಲ. ದುಡ್ಡು ಕೊಟ್ಟರು ನಮ್ಗೆ ಸೀಟ್ ಸಿಗ್ತಾ ಇಲ್ಲ, ಆದರೆ ನಮ್ಗೆ ಸೀಟ್ ಕೊಡಬೇಕು ಬಸ್ಸಲ್ಲಿ, ಅಷ್ಟೇ ಮೇಡಮ್ ನಾನು ಹೇಳೋದು. ಜಾಸ್ತಿ ಅನುಭವ ಆಗಿದೆಯಾ ಸೀಟ್ ಸಿಗ್ದಿರಾ ರೋಡಲ್ಲಿ, ಬಸ್ಸಲ್ಲಿ? ಸಾರಿ, ನಮಗೆ ಏಜ್ ಆಗಿದೆ, ಸೀನಿಯರ್ ಸಿಟಿಜನ್ನು. ನಾವು ನಿಂತ್ಕೊಂಡು ಹೋಗೋಕ್ಕಲ್ಲೇ ಅಲ್ಲಿ ಯಾರಿಗೂ ಹೇಳಿದ್ರು ಅವ್ರು ಯಾರೂ ನಮಗೆ ಸೀಟ್ ಕೊಡಲ್ಲ. ಎಲ್ಲ ಗಂಡಸರ ಸೀಟಲ್ಲಿ ಹೆಂಗಸರು ಬಂದು ಕುಂತ್ಕೋತಾರೆ. ಅದರಿಂದ ನಮಗೆ ದುಡ್ಡು ಕೊಟ್ಟು ನಾವು ಹೋಗೋದ್ರಿಂದ ನಮಗೆ ಸೀಟ್ಗಳು ಕೊಡಬೇಕು ಅಂತ ನಾವು ಕೇಳೋದು, ಇಷ್ಟೇ ಮೇಡಮ್. ಬೀಟ್ ಪ್ಲಸ್ ಕರ್ನಾಟಕ.